ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿಯವರು ಚಳ್ಳಕೆರೆ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಕಾರ್ಯಾಗಾರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಚಳ್ಳಕೆರೆ ತಾಲೂಕು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಶಾಲಾ ಶಿಕ್ಷಣ ಎಸ್ಎಲ್ಸಿ ಪರೀಕ್ಷೆ 2023-24ನೇ ಸಾಲಿನ ತಾಲೂಕು ಮಟ್ಟದ ಪ್ರೌಢಶಾಲಾ ಮುಖ್ಯ ಕಾರ್ಯಾಗಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮತ್ತು 23ನೇ ಸಾಲಿನಲ್ಲಿ ನೀವು ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕು ಮೊದಲನೇ ಸ್ಥಾನ, ಜೊತೆಗೆ ಈ ರಾಜ್ಯಕ್ಕೆ 2ನೇ ಸ್ಥಾನ, 242 ಶೈಕ್ಷಣಿಕ ಅದಕ್ಕೆ ಕಾರಣಕರ್ತರಾದಂಥ ತಮ್ಮೆಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಪೋಷಕರ ಪರವಾಗಿ ನಾನೊಬ್ಬ ಪೋಷಕರಾಗಿ ನಿಮಗೆ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೀನಿ. ಯಾಕಂದರೆ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ, ಒಂದು ಸ್ಥಾನವನ್ನು ಪಡಿಬೇಕಾದ್ರೆ ಅದಕ್ಕೆ ಭಾಳಷ್ಟು ಪರಿಶ್ರಮ ಇರ್ತದೆ, ನಿರಂತರ ಪರಿಶ್ರಮ ಇರ್ತದೆ, ಇಚ್ಛಾಶಕ್ತಿ ಇರ್ತದೆ. ಅದನ್ನೆಲ್ಲ ಕೂಡ ತಾವುಗಳು ಪೂರೈಸಿದ್ದೀರಾ. ಹಾಗಾಗಿ ಅದರ ಒಂದು ಪೂರೈಕೆ, ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇರ್ಬೋದು, ಅವ್ರ ಜೊತೆ ಇಲ್ಲ ಇಂಥ ಒಂದು ಏನು ನಿಮ್ಮ ಅಸೋಸಿಯೇಷನ್ನ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕಾರಣ ಆಗ್ತಾರೆ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಿ, ಜೊತೆಗೆ ನಮ್ಮ ಚಿತ್ರದುರ್ಗ ಜಿಲ್ಲೆ SLC ಫಲಿತಾಂಶದಲ್ಲಿ ಮೊದಲನೇ ಸ್ಥಾನವನ್ನು ಕೂಡ ಪಡೆದಿದೆ. ಅದರಲ್ಲಿ ತಾವು ಕೂಡ ಭಾಗಿದಾರರು. ಹಾಗಾಗಿ ಅದಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಈಗ ನಾವು 23-24ನೇ ಸಾಲಿನ SLCನ ಈಗ ಎಕ್ಸಾಮು ಮಾರ್ಚ್ 25ರಿಂದ ಪ್ರಾರಂಭಗೊಂಡು ಏಪ್ರಿಲ್ 6ವರೆಗೂ ನಡೀತಾ ಇದೆ. ಇನ್ನು ಕೇವಲ ನಮಗೆ ಎಷ್ಟು ದಿನ ಇದೆ? 22 ದಿವಸ ಇದೆ. ಬಹುಶಃ ತಾವೆಲ್ಲರೂ ಇದ್ರ ಬಗ್ಗೆ ನಾನೇನು ನಿಮಗೆ ಭಾಳಷ್ಟು ಹೇಳಬೇಕಾಗಿಲ್ಲ. ಯಾಕಂದರೆ ನೀವು ಆಗಲೇ ಒಂದು ಸ್ಥಾನವನ್ನು ಪಡೆದುಬಿಟ್ಟಿದ್ದೀರ. ಆ ಸ್ಥಾನವನ್ನು ಪಡೆದಾಗ ನೀವು ಕೆಳಗೆ ಇಳಿದ್ರೆ ನಿಮ್ಗೇನು ಇದಾಗಲ್ಲ, ಮೇಲಕ್ಕೆ ಹೋಗ್ಬೇಕು ವಿನ ಕೆಳಗೆ ಬರಬಾರ್ದು ನೀವು. ಯಾಕಂದರೆ ಈಗಾಗಲೇ 98.2% ಫಲಿತಾಂಶ ಈ ರಿಸಲ್ಟಲ್ಲಿ ಇದನ್ನ ಮೇಲೇ ಹೋಗ್ಬೇಕು ನೀವು. ಹಾಗಾಗಿ